ಮೇ 10 ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭ ದಿನದಂದು ಜಿಲ್ಲೆ ಸಮಾಚಾರ ಪತ್ರಿಕೆಯು 4 ಪುಟಗಳ ಜೊತೆಗೆ ಇನ್ನೂ 2 ಪುಟಗಳನ್ನು ಹೆಚ್ಚಿಸಿಕೊಂಡು ಒಟ್ಟು 6 ಪುಟಗಳೊಂದಿಗೆ ಪ್ರಕಟಗೊಳ್ಳುತ್ತಿದೆ. ಈ ಒಂದು ಶುಭ ಸಂದರ್ಭಕ್ಕೆ ಸಾಕ್ಷೀಭೂತರಾಗಿ ಇನ್ಸೈಟ್ನ ರೂವಾರಿ ಹಾಗೂ ಲೋಕಸಭಾ ಚುನಾವಣಾ ಪಕ್ಷೇತರ ಅಭ್ಯರ್ಥಿಯಾದ ಜಿ.ಬಿ. ವಿನಯ್ ಕುಮಾರ್ ಪತ್ರಿಕೆಗೆ ಶುಭವನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಪತ್ರಿಕೆಯ ಸಂಸ್ಥಾಪಕರಾದ ವಿ. ಹನುಮಂತಪ್ಪ, ಸಹ ಸಂಪಾದಕಿ ಭಾರತಿ, ಪತ್ರಿಕೆ ಬಳಗದವರಾದ ಸಾಲಿಗ್ರಾಮ ಗಣೇಶ್, ಸಿ.ಕೆ. ಅನಂತೀರ್ಥಾಚಾರ್ಯ, ಮಹಾಂತೇಶ್ ವಿ. ವರುಣರೆಡ್ಡಿ, ಹೇಮಚಂದ್ರ ಜೈನ್ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ. ಎರಡನೇದಾಗಿ ಬಸವ ಜಯಂತಿ ಶುಭಾಶಯಗಳು. ಒಂದು ಒಳ್ಳೆ ಶುಭ ದಿನದಂದು ಈ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಈಗ ಒಂದು ವರ್ಷ ದಾವಣಗೆರೆಯಲ್ಲಿ ನಾನು ಓಡಾಡೋಕ್ಕೆ ಶುರು ಮಾಡಿದಾಗಿಂದ ಹಲವಾರು ಸಿಹಿ ಅನುಭವಗಳು, ಕಹಿ ಅನುಭವಗಳು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಆಗಿದ್ದಾವೆ. ಕಹಿ ಅನುಭವಗಳು ಏನಪ್ಪ ಅಂತಂದರೆ, ಕೆಲವೊಬ್ಬರು ಸಂಪಾದಕರು ಬರೋದು, ನಾವು ಹೇಳಿರಲ್ಲ, ಅವರೇ ನಮ್ಮ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಅಥವಾ ದೊಡ್ಡ ನ್ಯೂಸ್ ಹಾಕೊಂಡು ಬಂದು ನಮ್ಮ ಮನೆಗೆ ಬಂದು ಬಿಲ್ ಕೊಟ್ಟು ಸುಮ್ಮನೆ ಹೋಗಲ್ಲ, ತಲೆ ಮೇಲೆ ಕೂತ್ಕೊಂಡು ಅದು ಅಮೌಂಟ್ ಕೊಡೋ ತನಕ ಬಿಡೋದನ್ನು ಮಾಡಿದ್ದಾರೆ. ಆದರೆ ಈ ಪೇಪರ್ನ ಒಂದ್ಸರಿನೂ ಆ ರೀತಿ ಮಾಡಿದ್ದಾರೆ. ಇವರಾಗಿರ್ಬೋದು, ತುಂಬ ಪ್ರೊಫೆಷ್ನಲ್ ಆಗಿ ನೋಡಿದ್ದೀನಿ. ನಮ್ಮ ಮೇಡಮ್ನ ಭಾಳ ಸರಿ ಪ್ರೆಸ್ ಕಾನ್ಫರೆನ್ಸಲ್ಲಿ ನೋಡಿದ್ದೀನಿ. ನಾವು ಹೇಳಿದ್ದನ್ನು ಬರ್ಕೊಂತಾರೆ, ಹೋಗ್ತಾರೆ. ಅದಕ್ಕೆ ಯಾವತ್ತೂ ಕೂಡ ಒತ್ತಡ ಹಾಕೋದು, ಜಾಹೀರಾತು ಕೊಡಿ, ಹೀಗೆ ಅಂತಂದು ಯಾವತ್ತೂ ಮಾಡಿಲ್ಲ. ಅದು ಅನ್ಪ್ರೊಫೆಷ್ನಲ್ ಅಂತ ನನ್ನ ಭಾವನೆ. ಅದು ಕೆಲವೊಬ್ಬರು ಯಾವ ಲೆವೆಲಿಗೆ ಹೋಗಿದ್ದಾರೆ ಅಂತಂದರೆ, ಬ್ಲ್ಯಾಕ್ ಮೇಲ್ ಮಾಡೋ ಲೆವೆಲ್ಗೂ ಹೋಗಿದ್ದಾರೆ. ನಾವು ಕೊಟ್ಟರೆ ಬಿಲ್ಲು ಕೊಡಲಿಲ್ಲ ಅಂತಂದ್ರೆ ಹಂಗೆ ಬರಿತೀವಿ, ಹಿಂಗೆ ಬರಿತೀವಿ. ಅದೇನು ಸರ್ಕ್ಯುಲೇಷನ್ ಇಲ್ಲ ಪೇಪರು. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಪ್ರಿಂಟು ಹಾಕ್ತಾರೆ ಅಂತಂದು. ಆ ಥರದ್ದು ಇಲ್ಲೊಂದು 5-6 ಪೇಪರ್ ಇದ್ದಾವೆ. ಆ ಥರದ್ದು ಮಾಡಿದ್ದಾರೆ. ಇವತ್ತು ಪತ್ರಿಕೋದ್ಯಮ ಅಂತಂದರೆ ಸಮಾಜದ ಆತ್ಮಸಾಕ್ಷಿಯಾಗಿ ಕಾಪಾಡೋದು. ಇವತ್ತು ಆ ಕೆಲಸ ಕೆಲವು ಪತ್ರಿಕೆಗಳು ಮಾಡ್ತಾ ಇದ್ದಾರೆ. ಈ ಪತ್ರಿಕೆನ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮ 6 ಪುಟ ಅಂತಂದರೆ, ಇವಾಗ 6 ಪುಟದಲ್ಲಿ ಜನಗಳಿಗೆ ಹೆಚ್ಚಿನ ಸುದ್ದಿ ಸಿಗ್ತದೆ. ಸೊ ಒಂದು ಈಗ ಎಲೆಕ್ಷನ್ನಲ್ಲಿ ಒಂದು ಅನುಭವ ಆಗಿದೆ ನಮ್ಗೆ, ಏನೇನು ಅಂತಂದ್ರೆ ಅದನ್ನು ವಿತ್ ಪ್ರೂಫ್ ಯಾರು ಬರೆಯೋಕ್ಕಾಗಲ್ಲ. ಏನೇನು ನಡೀತದೆ ಅದು ಸತ್ಯ ಅಂತ ಗೊತ್ತದು. ಆದರೆ ಆ ಸತ್ಯನ ಯಾರು ಹೇಳೋಕೆ ಇಷ್ಟಪಡಲ್ಲ. ಏನು ಕತ್ಲು ರಾತ್ರಿ ಅಂತ ಹೇಳ್ತೀವಿ ಎಲೆಕ್ಷನ್ನಲ್ಲಿ. ಸೊ ಆ ರೀತಿ ಹಲವಾರು ಸತ್ಯಗಳು ನಮ್ಮ ಕಣ್ಣೆದುರು ನಡೀತದೆ. ಆದರೆ ಯಾವ ಪತ್ರಿಕೆಗಳು ಅದನ್ನು ಬರೆಯೋದಿಲ್ಲ. ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಜನಗಳು ಕೂಡ ನಮ್ಮ ಸಂಸ್ಕೃತಿ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ಮಂಥವ್ರು ಏನಾದರೂ ಕ್ಲೀನ್ ಪಾಲಿಟಿಕ್ಸ್ ಅಥವಾ ಒಳ್ಳೆ ರಾಜಕಾರಣ ಮಾಡಬೇಕು ಅಂತ ಬಂದಾಗ ಅದು ಅಸಾಧ್ಯ ಆಗ್ತದೆ. ಅದು ಪತ್ರಿಕೋದ್ಯಮಕ್ಕೆ ಧೈರ್ಯ ಕೊಡಲಿ ಅಂತಂದು ಬಸವಣ್ಣನ ಹತ್ರ, ದೇವ್ರ ಹತ್ರ ಕೇಳ್ಕೊಂತೀನಿ. ಸತ್ಯನ ಸತ್ಯ ಇದ್ದಂಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಏನಿತ್ತು ಮುಂಚೆ, ಅದನ್ನು ಮಾಡಿ ಹೇಳೋಂಥದ್ದು, ದೊಡ್ಡವ್ರನ್ನ ಎದುರಾಕೊಳ್ಳುವಂಥ ಒಂದು ಸ್ಥೈರ್ಯ ನಮ್ಮ ಪತ್ರಿಕಾ ರಂಗಕ್ಕೆ ಕೊಡಬೇಕು. ಎಲ್ಲ ಒಂದು ಕಡೆ ಎಲ್ಲ ಕಾಂಪ್ರಮೈಸ್ ಅನ್ನೋದಕ್ಕಿಂತ ಯಾಕೆ ದೊಡ್ಡವ್ರನ್ನ ಎದುರಾಕೊಳ್ಳೋದು ಅನ್ನೋ ಒಂದು ಇದು ಪ್ರತಿಯೊಂದು ರಂಗದಲ್ಲೂ ಇತ್ತು. ಪತ್ರಿಕೋದ್ಯಮ ಅಂತಂದಿಲ್ಲ, ಪ್ರತಿಯೊಂದು ಬಿಸ್ನೆಸ್ ಇಂದ ಹಿಡಿದು ಇಲ್ಲಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ರಂಗದಲ್ಲೂ ಸಾಹಿತಿಗಳು ಕೂಡ ಹಂಗೆ ಇದ್ದಾರೆ. ಯಾರು ನಾವು ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ತಾರೆ, ಅವರು ಕೂಡ ಹಂಗೆ ಇದ್ದಾರೆ. ಯಾರು ದೊಡ್ಡ ಭಾಷಣ ಹೇಳ್ತಾರೆ, ನನ್ನ ಬೀದರಿಂದ ಚಾಮರಾಜನಗರ ತನಕ ನಾವು ಹಂಗೆ ಹಿಂಗೆ ಅಂತ, ಅವರು ಕೂಡ. ಕರ್ನಾಟಕದ ಮುಖ್ಯಮಂತ್ರಿನೂ ಹಂಗೆ ಇದ್ದಾರೆ. ಎಲ್ಲ ಈ ರೀತಿ ಇರೋ ಒಂದು ಸಂದರ್ಭದಲ್ಲಿ ಇದು ಬಹಳ ಕಷ್ಟ ಆಗ್ತದೆ ಇದನ್ನು ಸುಧಾರಣೆ ಮಾಡೋದು. ಬಟ್ ಪತ್ರಿಕೋದ್ಯಮ ಏನಾದರೂ ಗಟ್ಟಿಯಾಗಿ ನಿಂತು ಈ ವಿಚಾರದಲ್ಲಿ ಅಂತಂದರೆ ಇದು ಸಾಧ್ಯ ಅಂತಂದು ನನ್ನ ಭಾವನೆ. ಆ ರೀತಿ ಒಂದು ನ್ಯೂಸ್ ನಿಮ್ಮ ಪೇಪರಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ಅಂತೇಳಿ ನನ್ನ